ಹಲೋ ಹಾಯ್. ಇವತ್ತು ನಾವು ಎಳ್ಳು ಉಂಡೆ ಕಟ್ಟಬೇಕು. ಎಳ್ಳು ಉಂಡೆ ಶೇಂಗಾ ಉಂಡೆ ಕಟ್ಟೆವು. ಇವತ್ತು ಎಳ್ಳು ಹುರಿಯಾಕತ್ತೇನೆ. ಎಳ್ಳು ಹುರಿದು ಉಂಡೆ ಕಟ್ಟಬೇಕು. ಇದು ನಾಗಪ್ಪಗ ಹೊತ್ತಪ್ಪಗನ ಇದು ಎಳ್ಳು ಉಂಡೆ. ಸ್ವಲ್ಪ ಎಳ್ಳಿದ್ದು ದೇವ್ರ ನೈವೇದ್ಯ ಬರ್ತಕ್ಕಂಥೇಳಿ ಒಂದು 5 ಉಂಡೆ ಮಾಡ್ತೇವೆ, ಎಳ್ಳಿನ ಉಂಡೆ. ಈ ಎಳ್ಳು ಹುರಿದೆ ಇವನ್ನ ಎಳ್ಳು ಹುರಿದೇನೆ ಇದನ್ನು ದುಂಡಾಗೆ. ಇವನ್ನ ಹುರಿದ ದುಂಡ ಇಂಥ ಆಟಕ್ಕೆ ಸುರ್ಕೋತಾನು. ಆಮೇಲೆ ನಿನ್ನೆ ಬೆಲ್ಲದ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನು ಇವತ್ತು ಕರಗಾಕಿಟ್ಟೇನು. ಬೆಲ್ಲದಾನ ಸ್ವಲ್ಪ ಬೆಲ್ಲದಾನ ಉಳಿದತ್ತಿದೆ. ಇದನ್ನು ಸ್ವಲ್ಪ ಎಳ್ಳದಾವು, ಇದನ್ನು ಕರಗಿಸಿ ಅದಕ್ಕೆ ಹಾಕಿಬಿಡ್ತಾನು. ಸ್ವಲ್ಪ ಏಲಕ್ಕಿ ಪುಡಿ ಹಾಕನು. ಸ್ವಲ್ಪ ಪುಟಾಣಿ ಹಿಟ್ಟ, ಎಲ್ಲ ಉಂಡಿಕ್ಕಿಂತ ಇದು ಹುತ್ತಪ್ಪಗ ನಾಗರ ಪಂಚಮಿಗೆ ಇದು ಎಳ್ಳು ಉಂಡೆ ತೆಂಬಿಟ್ಟ ಶ್ರೇಷ್ಠ. ಅದಕ್ಕೆ ಮಾಡೋದು ಎಳ್ಳು ಉಂಡೆ ತೆಂಬಿಟ್ಟ ಅಳ್ಳಿಟ್ಟ ಮೇನ್ ಇದು ನಾಗಪ್ಪಗೆ ಮಾಡೋದು. ಇದನ್ನು ಸ್ವಲ್ಪ ಉಳಿದಿತ್ತು, ಸ್ವಲ್ಪ ಇದ್ದು ಇವು ಎಳ್ಳ. ಇದು ನೈವೇದ್ಯ ಪೂರ್ತಕ್ಕಂಥೇಳಿ ಮಾಡಾಕತ್ತೇನು. ಸ್ವಲ್ಪ ಉಳ್ದೈತಿ, ಇದನ್ನು ಹಾಕತ್ತಂದ. ಸ್ವಲ್ಪ ಒಣ ಕೊಬ್ಬರಿ ಪುಡಿ ಹಾಕನು. ಸ್ವಲ್ಪ ಐತಿ ಅದು. ಅದಕ್ಕೆ ಇದು ಹೊತ್ತಪ್ಪಗ ಒಂದು 5 ಉಂಡೆ ಮಾಡೋದು ಇವನ್ನ. ಆಮೇಲೆ ಇದನ್ನೆಲ್ಲ ಕೈಗೆ ನೀರು ಹಚ್ಕೊಂಡು ಮಾಡೋದು. ಇದನ್ನು ತೋರಿಸ್ತೇನೆ ನಿಮ್ಗೆ. ಇವು ಶೇಂಗಾ ಉಂಡೆ ಕಟ್ಟಿದಂಗೆ ಶೇಂಗಾದ ಆನನ ತೆಗಿತಿದ್ವು, ಸ್ವಲ್ಪ ಉಳಿದಿತ್ತು. ಇದನ್ನು ಎಳ್ಳು ಉಂಡೆ ಕಟ್ಟಿ ಬಿಡ್ಬೇಕಂತ. ಇದು ಶೇಂಗಾದ ಉಂಡೆ ಗತ್ತನೇ ಇದನ್ನು ಎಳ್ಳು ಉಂಡೆನೂ ಒಂದು ಆಡದ ನಾಗಪ್ಪಗೆ ಮಾಡಿಡೋದು. ಇದು ಎಳ್ಳು ಉಂಡೆ ತೆಂಬಿಟ್ಟ ವಿಶೇಷ, ಅದಕ್ಕಾಗಿ ಮಾಡೋದು ಇವನ್ನ. ಎಳ್ಳು ಉಂಡೆ ತಿನ್ನಕ್ಕೆ ಭಾಳ ಚಲೋ ಅಕ್ಕಾವ ಇವು. ಇದು ದೊಡ್ಡ ಮಾಡೋದು. ಇಷ್ಟು ಎಳ್ಳು ಉಂಡೆಗಿದಾವು ಇದ್ರಾಗ. ಇದೊಂದು ಹುತ್ತಪ್ಪಗ, ಇದು ನಾಗರ ಪಂಚಮಿ ದಿವಸ ಇದನ್ನು ಹುತ್ತಪ್ಪಗ ಎಡೆ ಹಿಡಿದು ಇಂಥದ್ದು ಶೇಂಗಾದ ಉಂಡೆ ಒಂದು ತೆಂಬಿಟ್ಟೊಂದು ಮಾಡಿ ಬಾಕಿದ ಉಂಡೆಗಳು ಬೇಕಾದಷ್ಟು ತಂದ್ರೆ ಮಾಡ್ಬೋದು. ಇದು ಅವಾಗ ಸೇರೋದು, ಇದು ಶ್ರೇಷ್ಠ. ಎಳ್ಳ ತೆಂಬಿಟ್ಟ ಅಳ್ಳಿಟ್ಟ ಇದು ಅವಾಗ ನಾಗಪ್ಪನ ಪೂಜೆ ಮಾಡಿ ನೈವೇದ್ಯ ತೋರಿಸೋದು. ಇದನ್ನು ತೋರಿಸಿ ನಂತರ ಇದನ್ನು ಹಂಗೆ ಒಂದು ಡಬ್ಬಿ ಒಳಗೆ ಹಾಕಿಡೋದು. ಹಾಕಿಟ್ಟಿದಿಂದ ಗಣಪತಿ ಬರ್ತೈತಲ್ಲ ಮುಂದೆ, ಆ ಗಣಪತಿ ಬರೋದಿನ ಗಣಪತಿಗೆ ನೈವೇದ್ಯ ಇದನ್ನು ಉಂಡೆ ತೋರಿಸಿ ಇದನ್ನು ಹೊಳಿಗೆ ಕಳಿಸ್ಬಿಡೋದು. ಇದನ್ನು ಅಂದ್ರೆ ಸ್ವಲ್ಪ ಮುಗ್ಗಾಗಿರ್ತಾವೆ. ಇಟ್ಟು ತಿಂಗಳ ಗಂಟ್ಲೆ ಇಡೋದು. ಅಂದ ಕೂಡಲೇ ಗಣಪತಿ ಬರೋದಿನ ಅವಾಗ ನೈವೇದ್ಯ ಇದನ್ನ ತೋರಿಸಿ ಇಟ್ಬಿಡೋದು. ಅದಕ್ಕೆ ಇವು ಒಂದು 10-12 ಉಂಡೆ ಆಗಿದಾವೆ ಎಳ್ಳಿನ ಉಂಡೆ.
ವರ್ಷ ಮಾಡೋ ಪದ್ಧತಿ ನಾವು ಮಾಡೇ ಮಾಡ್ತೇವೆ. ಯಾವ ಥರ ಬೇಕಾದಷ್ಟು ಕಟ್ಟಿದ್ರೂ ಇದನ್ನು ಮಾತ್ರ ಎಳ್ಳಿನ ಉಂಡೆ ತೆನ್ಬಿಟ್ಟ ಮಾಡೇ ಮಾಡ್ತೇವೆ ನಾವು ಹುತ್ತಪ್ಪಗೆ. ಪಂಚಮಿಗೆ ಇದು ಪಂಚಮಿ ಹಬ್ಬಕ್ಕೆ ಮಾಡೋದು. ಇದನ್ನು ಮಾಡಿ ನೋಡಿರಿ, ಚಲೋ ಆಗಿರ್ತೈತಿ. ಇದು ಎಳ್ಳು ಉಂಡೆ ಭಾರಿ ಟೇಸ್ಟ್ ಆಗಿರ್ತೈತಿ. ನೀವು ಮಾಡಿ ನೋಡಿರಿ ಹೆಂಗಾಗೈತೆ ಅಂತ ಹೇಳ್ರಿ.